ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ವರಮಹಾಲಕ್ಷ್ಮಿ ಹಬ್ಬ ಇವತ್ತು. ಟೈಮ್ ಈಗ 7 ಗಂಟೆ. ಈಗ ಎದ್ದಿದ್ದೀನಿ. ಸೊ ಡೆಕೋರೇಷನ್ಸ್ ಇದೆಲ್ಲ ಮಾಡಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತೋರಿಸ್ತೀನಿ ಬನ್ನಿ ನೀನು ಹೆಂಗೆ ಡೆಕೋರೇಷನ್ಸ್ ಮಾಡ್ತೀವಿ, ಏನೇನು ಮಾಡ್ತೀವಿ, ಹೇಗೆ ಏನು ಅಂತ. ಸೊ ಕೀಪ್ ವಾಚಿಂಗ್. ಸೊ ನಮ್ಮಮ್ಮ ಬೆಳಗ್ಗೆ ಹೋಗಿ ಎಲ್ಲ ತಂದಿದ್ದಾರೆ ಐಟಮ್ಸ್ ಎಲ್ಲ. ನೋಡಿ, ರೆಡಿ ಮಾಡಬೇಕಷ್ಟೆ. ನೋಡಿ, ಬಾಳೆ ತಿಂಡಿ ಎಲ್ಲ ಇದೆ. ಸೊ ರೆಡಿ ಮಾಡಬೇಕು. ರೆಡಿ ಮಾಡಿಬಿಟ್ಟು ಹೆಂಗಿದೆ ಅಂತ ಫೈನಲ್ ಲುಕ್ ತೋರಿಸ್ತೀನಿ, ಓಕೆನಾ? ಸೊ ಜಸ್ಟ್ ಈಗ ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕ್ಕೊಂಡಿದ್ದೀನಿ. ಕ್ಯಾಮ್ರಾ ಕ್ಲಾರಿಟಿ ಅಂದರೆ ಮಿರರ್ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಡ್ರೆಸ್ ಹೆಂಗಿದೆ? ಲವ್. ಸೊ ರೆಡಿಯಾಗಿ ಪೂಜೆಗೆಲ್ಲ ಸ್ವಲ್ಪ ಇನ್ನೂ ರೆಡಿ ಮಾಡ್ಕೊಳ್ಳೋದಿದೆ. ರೆಡಿ ಮಾಡಿಕೊಂಡು ಸಿಗ್ತೀನಿ. ಟಾಡಾ. ಸರಿನಾ? ಸೊ ಗೈಸ್, ಫೈನಲಿ ಪೂಜೆ ಆಯಿತು. ಸೊ ಗೈಸ್, ನಿಮ್ಮ ಮನೆಯಲ್ಲೆಲ್ಲ ಪೂಜೆ ಹೇಗೆ ಮಾಡ್ತಿದ್ದೀರಾ? ಆ್ಯಂಡ್ ಪೂಜೆ ಎಲ್ಲ ಮುಗೀತಾ? ಹೇಗಾಯಿತು ಹಬ್ಬ? ಕಮೆಂಟ್ ಮಾಡಿ. ಮತ್ತು ನಮ್ಮ ಮನೇಲಿ ಮಾಡಿರೋ ಪೂಜೆ ಹೇಗೆ ಅನ್ನಿಸ್ತು ನಮಗೆ? ಇಷ್ಟ ಆಯಿತಾ? ಕಮೆಂಟ್ ಮಾಡಿ. ಈಗ ಜಸ್ಟ್ ಪೂಜೆ ಮುಗೀತು. ಸೊ ಪೂಜೆ ಮುಗಿದ್ಮೇಲೆ ಏನು ಮಾಡ್ತಾರೆ, ಎಲ್ಲರೂ ತಿಂಡಿ ತಿಂತಾರೆ. ನಾನು ಅದನ್ನೇ ಮಾಡ್ತಿರೋದು. ತಿಂಡಿ ತಿಂತಾಯಿದ್ದೀನಿ. ಚಿತ್ರಾನ್ನ ಮಾಡಿದ್ದಾರೆ, ಮಾವಿನಕಾಯಿ ಚಿತ್ರಾನ್ನ. ಸೊ ತಿಂದ್ಬಿಟ್ಟು ಸಿಗ್ತೀನಿ, ಮತ್ತು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ, ಓಕೆನಾ? ಇವತ್ತಿನ ಡೇ ಹೆಂಗಿರುತ್ತೆ, ಏನು ಇರ್ತಾ ಅಂತ. ಸೊ ಪೂಜೆ ಮಾಡಬೇಕು ಅಂತ ಸಿಂಪಲಾಗಿ ಸುಮ್ಮನೆ ಹಂಗೆ ರೆಡಿಯಾಗಿದ್ದೆ. ಸೊ ರೆಡಿಯಾಗಿ ಮತ್ತೆ ರೀಲ್ಸ್ ಮಾಡಿ ಎಲ್ಲ ಮಾಡಿ ಮುಗಿಸ್ಕೊಂಡು ನಾನು ನಿಮಗೆ ಸಿಗ್ತೀನಿ, ಓಕೆನಾ? ತಿಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ. ಬಾಯ್. ಸೊ ಗೈಸ್, ಆ್ಯಕ್ಚುಲಿ ಏನು ಎಡ್ವರ್ಟ್ ಮಾಡಿದೆ ಅಂದರೆ, ವಿಡಿಯೋ ಮಾಡ್ತೀನಿ ಅಂತ ಅಂದೆ ತಾನೆ. ನಾನು ನೋಡಿದ್ರೆ ಮಲ್ಕೋಬಿಟ್ಟೆ. ಬಂದುಬಿಟ್ಟು ಊಟ ಮಾಡಿದ್ದೆ, ನಿದ್ದೆ ಬರ್ತಿತ್ತು ಅಂದ್ಬಿಟ್ಟು ಬಂದು ಮಲ್ಕೋಬಿಟ್ಟೆ. ಸೊ ಈಗ ಟೈಮು 5 ಗಂಟೆ. ಸೊ ಈಗ ರೆಡಿ ಆಗ್ತಿದ್ದೀನಿ, ಮುಖ ತೊಳ್ಕೊಂಡು ಬಂದಿದ್ದೀನಿ. ಸೊ ಈಗ ರೆಡಿಯಾಗಿ ನೋಡ್ತೀನಿ. ಆದರೆ ವೀಡಿಯೋಸ್ ಮಾಡೋದು, ಇಲ್ಲಾಂದರೆ ಪೂಜೆ ಮಾಡಿ ಮತ್ತೆ ಇದ್ದೆ. ಸೊ ಸಾರಿ ಗೈಸ್, ನಮ್ಮಮ್ಮ ಏನು ಕರಿತಿದ್ರು, ತಲೆನೋವು. ಸೊ ಆ್ಯಂಡ್ ಈಗ ರೆಡಿ ಆಗ್ತೀನಿ. ಸೊ ರೆಡಿಯಾಗಿ ಪೂಜೆ ಮಾಡಬೇಕು. ಮತ್ತು ಸಂಜೆ ಪೂಜೆ ಮಾಡಿಬಿಟ್ಟು ದೇವ್ರು ಕದಲಿಸ್ಬೇಕು. ದೇವ್ರು ಕದಲಿಸಿ ದೇವ್ರಿಗೆ ಆರತಿ ಎತ್ತಿ ಮತ್ತು ಮನೆಗೆ ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಆಮೇಲೆ ಫ್ರೀ ಆದರೆ ರೀಲ್ಸ್ ಮಾಡೋದು ಗೈಸ್. ಇಲ್ಲ ಅಂದರೆ ನೋ ರೀಲ್ಸ್. ಇವತ್ತು ಬೇಜಾರಾಗ್ತಿದೆ. ಮಲಗ್ದಿರೋ ರೀಲ್ಸ್ ಮಾಡಬೇಕಿತ್ತು ಅಂತ ಈಗ ಅನ್ನಿಸ್ತಿದೆ ನನಗೆ. ಏನು ಮಾಡೋದು, ನಿದ್ದೆ ಬರ್ತಿತ್ತು, ಮಲ್ಕೊಡ್ತಿದ್ದೆ. ಸೊ ರೆಡಿಯಾಗಿ ಪೂಜೆ ಮಾಡಬೇಕಾದ್ರೆ ಸಿಗ್ತೀನಿ. ಬಾಯ್. ಪೂಜೆ ಮುಗಿದ್ಮೇಲೆ ಮೇನ್ ಪಾರ್ಟ್ ಕ್ಲೀನಿಂಗ್ ನಡೀತಾ ಇದೆ ಗೈಸ್. ಸೊ ಕ್ಲೀನಿಂಗ್ ಮಾಡಿ ನೋಡ್ತೀನಿ. ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ನಾಳೆ ಸಿಗ್ತೀನಿ, ಓಕೆನಾ? ಕ್ಲೀನಿಂಗ್ ಮಾಡಿ ಸಿಗ್ತೀನಿ. ಸೊ ನಮ್ಮ ಮನೆ ಇದ್ರ ಪ್ರಕಾರ ದೇವ್ರಿಗೆ ಗುಡಿಸಿರೋ ಸೀರೆನ ದೇವ್ರಿಗಾದ್ಮೇಲೆ ನಾವು ಉಡ್ಕೋಬೇಕು. ಸೊ ನಾವು ಉಡ್ಕೋಬೇಕು. ಅದನ್ನ ನಾನು ಉಡ್ಕೊಂಡೆ ಈಗ. ಸೊ ನೋಡಿ, ತೋರಿಸ್ತೀನಿ.
ಸೀರೆ ಉಟ್ಕೊಂಡಿದ್ದೀನಿ. ಆ್ಯಂಡ್ ಈಗ ಏನಂತಾರೆ, ಇನ್ನೂ ಕ್ಲೀನಿಂಗ್ ನಡೀತಾ ಇದೆ, ಇನ್ನೂ ನಡೀತಾನೆ ಇದೆ. 11 ಗಂಟೆ ಟೈಮು, ಇನ್ನೂ ಕ್ಲೀನಿಂಗ್ ನಡೀತಾನೇ ಇದೆ. ಸೊ ಕ್ಲೀನಿಂಗ್ ಮಾಡಿ ಮೋಸ್ಟ್ ಪ್ರಾಬಬ್ಲಿ ನಾನು ನಾಳೆ ವ್ಲಾಗ್ ಎಂಡ್ ಮಾಡ್ತೀನಿ ಅನಿಸುತ್ತೆ. ಸೊ ವ್ಲಾಗ್ ಎಂಡ್ ಮಾಡಿ, ಈಗ ಎಂಡ್ ಮಾಡಲ್ಲ, ನಾಳೆ ಎಲ್ಲ ಆಮೇಲೆ ಹಂಗೆ ಎಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ವ್ಲಾಗ್ ಎಂಡ್ ಮಾಡ್ತೀನಿ, ಓಕೆನಾ? ಸೊ ಆಮೇಲೆ ಸಿಗ್ತೀನಿ, ಬಾಯ್. ಸೊ ಆ್ಯಕ್ಚುಲಿ ನೆನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ಎಲ್ಲ ಎತ್ತಿಟ್ಟು ಮಾಡಿ ಮುಗಿಸಿ ಮಲ್ಕೊಳ್ಳೋಷ್ಟೊತ್ತಿಗೆ ರಾತ್ರಿ 12 ಆಗೋಗಿತ್ತು. ಸೊ ನೆನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಆ ವ್ಲಾಗ್ನ ನಾನು ಇವತ್ತು ಈಗ ಎಂಡ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಬಾಯ್.